ಸರಿಯಾಗಿ ಮಾಡಿದ್ದೀರಾ ರೀ ನೀವು. ಮತ್ತ ಆಕಿ ಮೆತ್ತಗ ಬಂದು ಮಾತಾಡ್ಸಿದ ಕೂಡ್ಲೆ ಕರೆಗೆ ಹೋಗಾಕ ನನ್ನ ನಿನ್ ಕರ್ಪೂರ ಅನ್ಕೊಂಡಾಳೇನ? ಗುಂಡ ಕಲ್ಲಿದು ಸ್ಟ್ರಾಂಗು. ನಾ ಏನಿದ್ರು ನಮ್ಮ ವೈನಿಯವ್ರ ಕಡೆ. ಆಕಿ ತಾನಾಗೆ ಬಂದು ವೈನಿಯವ್ರ ಕಾಲು ಹಿಡ್ಕೊಂಡು ನಂದು ತಪ್ಪಾತು ಅಂತ ಬೇಡ್ಕೋಬೇಕು. ಹಂಗ ಮಾಡ್ತೀನಿ. ಅಮ್ಮ, ಕೆಲ್ಸ ಎಲ್ಲ ಮುಗ್ದಿದೆ, ನನ್ ಮನೆಗೆ ಹೋಗ್ಬೋದಾ? ಆಯ್ತು, ನಾಳೆ ಕರೆಕ್ಟ್ ಟೈಮಿಗೆ ಬರ್ಬೇಕು. ಇಲ್ ನೋಡು, ನಾಳೆ ಗಂಡನ್ಗೆ ಅಡ್ಗೆ ಮಾಡ್ಬೇಕು, ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕು ಅಂತ ತಡವಾಗಿ ಬರ್ಬೇಡ. ಸರಿ ಅಮ್ಮ, ಹೊರಡ್ತೀನಿ. ಏಯ್ ನಿಲ್ಲ. ಅಲ್ರಿ ವೈನಿಯವ್ರ, ಹೊರಗಿನವರು ಮನೆಯೊಳಗೆ ಕೆಲಸ ಮಾಡಕ್ ಬಂದಾಗ ಅವ್ರು ಹೋಗ್ಬೇಕಾದ್ರ ಅವ್ರನ್ನ ಚೆಕ್ ಮಾಡ್ಬೇಕಂತ ನಿಮಗ್ ಗೊತ್ತಿಲ್ಲೇನು? ಮರ್ತು ಬಿಟ್ರ್ಯಾ? ಹಾ, ಓಲೇನು ಸರಾನೋ ಎತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಮ್ಗೆ ಗೊತ್ತೇ ಆಗಲ್ಲ. ನನ್ನ ಹತ್ರ ಬೇರೆ ಎಷ್ಟೊಂದು ಒಡವೆಗಳಿದೆ. ಹಾ, ಅದಕ್ಕೆ ಹೇಳಕತ್ತೀನಿ, ಚೆಕ್ ಮಾಡಿ ಕಳಿಸ್ರಿ ಅಂತ. ಕರೆಕ್ಟಾಗಿ ಹೇಳಿದ್ರಿ, ನನಗೆ ತೋಚ ಇರಲಿಲ್ಲ. ಫಾಲ್ಗುಣಿ, ಹಾ ಅಕ್ಕ. ಅವಳನ್ನ ಪೂರ್ತಿ ಚೆಕ್ ಮಾಡಿ ಕಳಿಸು. ಏಯ್, ಸರಿಯಾಗಿ ನಿಂತ್ಕೋ. ಎಲ್ಲಿ ಕೈ ತೋರ್ಸು, ಆ ಕೈ ತೋರ್ಸು, ಆ ಕಡೆ ತಿರ್ಗು. ಇಲ್ಲೇನಾದ್ರೂ ಇಟ್ಕೊಂಡಿದ್ಯಾ? ಕೂದ್ಲಲ್ಲಿ ಏನಾದ್ರೂ ಇಟ್ಕೊಂಡಿದ್ಯಾ? ಸರಿ, ಹೋಗು. ನೋಡು, ದಿನ ಇದೇ ಟೈಮ್ಗೆ ಮನೆಗೆ ಹೋಗ್ತೀನಿ ಅಂತ ಅನ್ಕೋಬೇಡ. ನಮಗ್ ಬೇಕಾದ್ರೆ ನಿನ್ನನ್ನ ಇಲ್ಲೇ ಉಳಿಸ್ಕೊಳ್ಬಹುದು.